ಧರ್ಮಸ್ಥಳದ ವಿಚಾರವಾಗಿ ಅನೇಕ ಆರೋಪಗಳು ಷಡ್ಯಂತ್ರಗಳು ನಡೀತಾ ಇದೆ ಅಂತ ಕಳೆದ ಅನೇಕ ತಿಂಗಳುಗಳಿಂದ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. ಕೆಲವೇ ವಾರಗಳ ಹಿಂದಷ್ಟೇ ಓರ್ವ ಮುಸುಕುದಾರಿ ಮಹಿಳೆ ಧರ್ಮಸ್ಥಳದಲ್ಲಿ ಸೌಜನ್ಯ ಕೊಲೆಯಾಗುವಂಥ ಹಿಂದಿನ ದಿನ ನಾನು ಆಕೆಯನ್ನು ನೋಡಿದ್ದೆ, ಒಂದಿಷ್ಟು ಜನ ಯುವಕರು ಬೈಕ್ಗಳಲ್ಲಿ ಬಂದಿದ್ದರು, ಇದು ಕಣ್ಣಾರೆ ನಾನು ನೋಡಿದ್ದೇನೆ, ಏನೇನು ಘಟನೆ ನಡೆದಿದೆ ಅಂತ ವಿಚಾರವನ್ನು ವಿವರವಾಗಿ ರಿಪಬ್ಲಿಕ್ ಕನ್ನಡದ ಜೊತೆ ಹಂಚ್ಕೊಂಡಿದ್ರು. ಆದರೆ ಈ ಸದ್ಯದ ಮಟ್ಟಿಗೆ ಆ ಮಹಿಳೆ ಹೇಳ್ತಿರುವಂಥದ್ದು ಎಷ್ಟರ ಮಟ್ಟಿಗೆ ಸತ್ಯ, ಆ ಮಹಿಳೆ ನಿಜವಾಗಿಯೂ ಧರ್ಮಸ್ಥಳದಲ್ಲಿ ನಡೆದ ಘಟನೆಯನ್ನು ನೋಡಿದ್ರ ಅಥವಾ ಅವರೂ ಕೂಡ ಷಡ್ಯಂತ್ರದ ಒಂದು ಭಾಗವ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಮತ್ತೊಬ್ಬ ವ್ಯಕ್ತಿ ಇದ್ದಾರೆ. ಅವರ ದೂರದ ಸಂಬಂಧಿಕರು, ಕುಟುಂಬಸ್ಥರು ಅಥವಾ ಅವ್ರನ್ನ ಹತ್ತಿರದಿಂದ ನೋಡಿದವರು, ಖುದ್ದು ಅವರ ಸ್ವಂತ ಬ್ರದರ್. ಸರ್, ಅವರು ಹೆಸರನ್ನ ಎಲ್ಲೂ ಹೇಳ್ಕೊಳ್ಳಿಲ್ಲ, ಮುಖವನ್ನು ತೋರಿಸಲಿಲ್ಲ. ಅಲ್ಲ, ನಮಗೆ ಹೆಸರು ಗೊತ್ತಿದೆ, ನಮಗೆ ಹೆಸರು ಕೆಂಪಮ್ಮನವರು. ಕೆಂಪಮ್ಮ ಅಂತ ಅವರು ತುಂಬ ಇನೋಸೆಂಟು. ಕೆಂಪಮ್ಮ ಅನ್ನೋರು ಬೇರೆ, ಅವರು ನನ್ನ ಮೊದಲನೇ ತಂಗಿ. ಇವ್ರ ಹೆಸರು ಎರಡು ಹೆಸರಿದೆ, ಒಂದು ಪಾರ್ವತಿ ಅಂತ, ಇನ್ನೊಂದು ವೈಎಲ್ ಚಿಕ್ಕಂಪಮ್ಮ ಅಂತ. ಇವರು ಎರಡು ಹೆಸರಲ್ಲಿ ಕರೆಸ್ಪಾಂಡೆನ್ಸ್ ಮಾಡ್ತಾರೆ. ಕೆಂಪಮ್ಮ ಅನ್ನೋ ಹೆಸರು ಸುಳ್ಳು. ಅವರು ನನ್ನ ಮೊದಲನೇ ತಂಗಿ, ಇನೋಸೆಂಟ್, ಅನ್ಎಜುಕೇಟೆಡ್. ಅವರು ಇದರಲ್ಲಿದ್ದಾರೆ, ಅನೂರಲ್ಲಿದ್ದಾರೆ. ಅವರು ಕೊಳ್ಳೇಗಾಲ ತಾಲೂಕು ಅನೂರಲ್ಲಿ ಅವಳ ಮಗಳು ಕೊಟ್ಟಿದ್ದಾರೆ. ಅವರಲ್ಲಿ ಪಾಪ ಮಗಳ ಜೊತೆ ಜೀವನ ಮಾಡ್ಕೊಂಡಿದ್ದಾರೆ. ಈ ಅಮ್ಮನ ಹೆಸರು ನೀವು ಹೇಳ್ತಾ ಇರುವಂಥ ಹೆಸರು ವೈಎಲ್ ಚಿಕ್ಕಂಪಮ್ಮ ಅಂತ ಒಂದು ಹೆಸರು, ಎರಡು ಹೆಸರು ಪಾರ್ವತಿ ಅಂತ. ಯಾವಾಗಲೂ ಆ ಅಮ್ಮ ಎರಡು ಹೆಸರಲ್ಲಿ ಕರೆಸ್ಪಾಂಡೆನ್ಸ್ ಮಾಡ್ತಾರೆ. ಸರ್, ಆ ವಿಡಿಯೋವನ್ನು ನೀವು ಕೂಡ ನೋಡಿರ್ತೀರಿ. ಅವರು ಮಾತಾಡುವಂಥ ವಿಚಾರನ ನಾನು ನೋಡಿಲ್ಲ, ಮಾಧ್ಯಮದಲ್ಲಿ ನೋಡಿಲ್ಲ. ಬಟ್ ಈ ವಿಚಾರ ನನಗೊಬ್ಬರು ಮೈಸೂರಿಂದ ಒಡನಾಡಿ ಸಂಸ್ಥೆ ಅಂತ ಹೇಳ್ಕೊಂಡು ನನಗೊಂದು ಫೋನ್ ಮಾಡಿದರು. ಸರ್, ಈ ವೈಎಲ್ ಚಿಕ್ಕಂಪಮ್ಮ ನಿಮ್ಗೆ ಏನಾಗಬೇಕು, ಅವ್ರ ಅಡ್ರೆಸ್ ಎಲ್ಲಿದೆ ಅಂತ ಕೇಳಿದ್ರು. ಇಲ್ಲಪ್ಪ, ಅವರು ಸುಮಾರು 1980ನೇ ಇಸ್ವಿಯಿಂದ ನಂತರದ ದಿನಗಳಲ್ಲಿ ಅಮ್ಮ ಯಾರೋ ಒಬ್ಬರು ಸಣ್ಣ ಕೃಷ್ಣಪಿಳ್ಳೆ, ಮಂಗಳಾಪುರ ಡಿಸ್ಟಿಕ್ ಪಂತಲ್ಕೋಡು ಅನ್ನೋ ಊರಿನಿಂದ ವ್ಯಕ್ತಿ ಇಲ್ಲೆಲ್ಲ ಗಾರೆ ಕೆಲಸ ಮಾಡ್ಕೊಂಡಿದ್ದವ್ರನ್ನ ಪ್ರೀತಿ ಮಾಡಿ ಮನೆ ಬಿಟ್ಟೋದಂಥವ್ರು. ಅವತ್ತಿಂದ ಇಲ್ಲಿವರೆಗೂ ಅವ್ರಿಗೂ ನಮಗೂ ಯಾವುದೇ ವೈಯಕ್ತಿಕ ಸಂಬಂಧ ಇಲ್ಲ. ಸರ್, ಈಗ ಒಂದೆರಡು ವಿಚಾರಗಳು ಅವ್ರು ಹೇಳ್ತಾರೆ. ಸೌಜನ್ಯ ಕೊಲೆ ಆಗೋಕ್ಕೂ ಮೊದಲು ನಾನು ನೋಡಿದ್ದೆ, ನಮ್ಮ ತಾಯಿಯನ್ನು ಅಲ್ಲಿ ಪ್ರಕೃತಿ ಚಿಕಿತ್ಸೆ ನೋಡಬೇಕಿತ್ತು, ನನಗೆ ಚರ್ಮದ ಸಮಸ್ಯೆ ಇತ್ತು, ಅಲ್ಲಿಗೆ ಹೋಗಿ ಕಾಯ್ತಿದ್ದೆ ಅಂತಾರೆ. ಮತ್ತೊಂದು ಭಾಗದಲ್ಲಿ ಅಲ್ಲಿ CCTV ಇತ್ತು, ಹುಡುಗರೆಲ್ಲ ಬಂದಿದ್ರು, ಬೈಕೆಲ್ಲ ನೋಡಿದೆ ಅಂದಾಗ ಪ್ರಶ್ನೆ ಮಾಡ್ತಾರೆ. ನಮ್ಮ ರಿಪೋರ್ಟ್ರು ಕೂಡ ಪ್ರಶ್ನೆ ಮಾಡಿದಾಗ, ಇಲ್ಲ, ನಮ್ಮ ತಾಯಿ ಪ್ರಕೃತಿಯ ಕರೆಗೆ ಹೋಗಬೇಕಾಗಿತ್ತು, ಅದಕ್ಕೆ ಸುತ್ತಮುತ್ತ ಜಾಗ ಪರಿಶೀಲನೆ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ. ಅಲ್ಲಿಗೆ ನೀವು ಹೇಳೋವಂಥ ದೂರ ಆಗಿದ್ದಾರೆ ಕುಟುಂಬದಿಂದ. ಅವ್ರು ಹೇಳೋ ಪ್ರಕಾರ ತಾಯಿಯನ್ನು ಕರೆದುಕೊಂಡು ಧರ್ಮಸ್ಥಳಕ್ಕೆ ಉಜಿರೆಗೆ ಹೋಗಿದೆ ಅಂತಾರೆ. ಸರ್, ನಮ್ಮ ತಂದೆ ತಾಯಿ ಎಲ್ಲ ಮಕ್ಕಳಿಗೂ ತಂದೆ ತಾಯಿ ಈಕ್ವಲ್ ಆಫ್ ಗಾಡ್. ಬಟ್ ನಮ್ಮ ತಂದೆ ತಾಯಿ ತುಂಬ ಇನೋಸೆಂಟು, ಬಡವರು, ಗ್ರಾಮಾಂತರ ಪ್ರದೇಶದಲ್ಲಿ ಎಡಮಾರನಹಳ್ಳಿಯಿಂದ, ಕನಕಪುರ ತಾಲೂಕು ಉಯ್ಯಂಬಳ್ಳಿ ಹೋಬಳಿ ಎಡಮಾರನಹಳ್ಳಿ ಗ್ರಾಮ, ತುಂಬ ಬಡ ಕುಟುಂಬದಲ್ಲಿ ಅಂತ ಬಂದಂಥವರು. ಅವರು ಪಾಪ ಪ್ರವಾಸ ಮಾಡೋದಾಗಲಿ, ಹೊರಗಡೆ ಸುತ್ತಾಡುವಂಥ ಅಭ್ಯಾಸ ಇಟ್ಕೊಂಡಿಲ್ಲ. ಅವ್ರು ಆ ಥರ ಇಟ್ಕೊಂಡಿಲ್ಲ. ಅವತ್ತಿನ ಪರಿಸ್ಥಿತಿಯಲ್ಲಿ ಅವರು ಜೀವನ ಮಾಡೋದೇ ತುಂಬ ಕಷ್ಟ ಇತ್ತು. ನಾನೇನೋ ಇಲಾಖೆಗೆ ಸೇರಿದ ಮೇಲೆ ಅಷ್ಟು ನಮ್ಮ ತಂದೆ ತೀರೋಗಿ 21 ವರ್ಷ ಆಯಿತು. ನಮ್ಮ ತಂದೆ ತೀರೋಗಿ 21 ವರ್ಷ ಆಯಿತು. ಆವಾಗ ನಾವು ಸಂಬಳಕ್ಕೆ ಸೇರ್ಕೊಂಡಿದ್ದು 300 ರೂಪಾಯಿಗೆ. ನಾವು ಜೀವನನೇ ತುಂಬ ಕಷ್ಟ ಇತ್ತು. ಪ್ರವಾಸ ಮಾಡುವಂಥ ಶಕ್ತಿ ನಮಗೆ ಇರಲಿಲ್ಲ ಆಗ. ಅವೆಲ್ಲ ಸುಳ್ಳು. ಇವಳು ಹೋಗಿರ್ಬೋದು, ಬಂದಿರ್ಬೋದು. ಇನ್ಕ್ಲೂಡಿಂಗ್ ನಮ್ಮ ತಂದೆ ತಾಯಿ ಒಂದು ಹೋಗಿದ್ರು, ಅವ್ರ ಜೊತೆ ಹೋಗಿದ್ದೆ ಅನ್ನೋದು ಶುದ್ಧ ಸುಳ್ಳು. ಸರ್, ಈ ಮಹಿಳೆಯ ವಿರುದ್ಧವೂ ಕೂಡ ಒಂದಿಷ್ಟು ಪ್ರಕರಣಗಳು, ಕೇಸ್ಗಳು ದಾಖಲಾಗಿದ್ದಾವೆ ಅಂತ ಮಾಹಿತಿ. ಸರ್, 16-17 ವರ್ಷ ಗಂಟ ಅಮ್ಮ ಚೆನ್ನಾಗಿದ್ರು. ನಮ್ಮನ್ನು ಯಾವಾಗ ಬಿಟ್ಟು ಇವರು ಹೊರಗಡೆ ಹೋದರು, ಆಮೇಲೆ ವಾಸ್ ಕ್ರಿಮಿನಲ್ ನೇಚರ್, ಕ್ರಿಮಿನಲ್ ಮೈಂಡ್, ಗೊತ್ತಾಯ್ತಾ? ತುಂಬ ಕ್ರಿಮಿನಲ್ ಬುದ್ಧಿ ಇದೆ, ಕ್ರಿಮಿನಲ್ ಮೈಂಡು, ಕ್ರಿಮಿನಲ್ ನೇಚರು, ವಾಕ್ಚಾತುರ್ಯ ಇದೆ. ಎಲ್ಲ ಸಂಘಗಳ ಸಂಸ್ಥೆಗಳ ಜೊತೆ, ಮಹಿಳಾ ಸಂಸ್ಥೆಗಳ ಜೊತೆ ಓಡಾಡ್ತಾರೆ, ಎಲ್ಲ ಸುತ್ತಾಡ್ತಾರೆ, ಮಾಡ್ತಾರೆ. ಬೆಂಗಳೂರು, ಮೈಸೂರು, ಮಂಡ್ಯ, ಇದು ಇಡೀ ಕರ್ನಾಟಕದಾದ್ಯಂತ ಓಡಾಡ್ತಾರೆ. ಅವರು ಕೇರಳ ಎಲ್ಲ ಸುತ್ತಾಡಿದ್ದಾರೆ. ತುಂಬ ಬುದ್ಧಿವಂತೆ ಅವಳು, ಚಾಕುಚಕ್ಯತೆ ಇದೆ. ಹೇಳ್ದಲ್ಲ, ಕ್ರಿಯೇಟಿವ್ ಆ್ಯಂಡ್ ಕ್ರಿಮಿನಲ್ ಮೈಂಡ್. ಯಾವ ಕಾರಣಕ್ಕೆ ಈ ಒಂದು ಧರ್ಮಸ್ಥಳದ ವಿರುದ್ಧ ಮಾತನಾಡಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಅಂದರೆ ಈಗ ನಿಮ್ಮಿಂದ ದೂರ ಆಗಿದ್ದಾರೆ, ಜನರಲ್ ಆಗಿ ನಿಮ್ಮ ಜೊತೇಲಿ ಇದ್ದವರಾಗಿರೋದ್ರೆ ಸುಮಾರು 15-16 ವರ್ಷ ಜೊತೇಲಿ ನೋಡಿದ್ದೀರಾ ಅಂದಾಗ ಅವರ ಹಾವಭಾವ ಇರುತ್ತೆ,
ಅದ್ರ ಜೊತೆಗೆ ಒಂದಿಷ್ಟು ಆ್ಯಟಿಟ್ಯೂಡ್ ಇರುತ್ತೆ, ಮೈಂಡ್ ಸೆಟ್ ಇರುತ್ತೆ. ಏನಾಗಿತ್ತು ಸರ್ 16 ವರ್ಷ ಗಂಟ ಮಕ್ಕಳವು. ಯಾವಾಗ ಅವಳು ಹೊರಗಡೆ ಹೋದ್ಲು ಆವತ್ತಿಂದ ದಿಸ್ ಕ್ರಿಮಿನಲ್ ಮೈಂಡ್. ಆದರೂ ನಾನು ಅವ್ಳು ನಮ್ಮ ಜೊತೇಲಿ ಇಲ್ಲದೇ ಇದ್ದರೂ ಕೂಡ ಒಂದು ಸಂಬಂಧ ಅಂದಮೇಲೆ ವಿಚಾರ ಯಾರು ಮುಟ್ಟಿಸ್ತಾರೆ, ತಿಳ್ಕೊತ ಈಗ ನೀವು ಬಂದ್ರಿ. ಅದೇ ರೀತಿ ಯಾವ್ದಾರ ಅಕೃತ್ಯ ನಡೆದಾಗ, ಘಟನೆ ನಡೆದಾಗ, ಒಳ್ಳೆ ಕೆಟ್ಟದ್ದು ನಡೆದಾಗ ಯಾರು ಬಂದು ನಮ್ಮನ್ನು ವಿಚಾರ ಮಾಡ್ತಾರೆ. ನೀವು ಅವ್ರ ಬ್ರದರ್ ಅಂತೆ, ಏನು ಸಮಾಚಾರ ಅಂತ ಕೇಳ್ತಾರೆ. ಯಾವುದೋ ಒಂದು ಕಂಪ್ಲೇಂಟ್ ಆಯಿತು, ನಮ್ಗೆ ವಿಚಾರ ಮಾಡ್ತಾರೆ. ಏನು ಸಹ ಸ್ವಲ್ಪ ಬುದ್ಧಿ ಹೇಳಿ, ತಿಳುವಳಿಕೆ ಹೇಳಿ, ಈ ಥರ ಸರಿ ಇಲ್ಲ ಅಂತ ಯಾರು ವಿಚಾರ ಮುಟ್ಟಿಸ್ತಾರೆ ನಮಗೆ. ಹಾಗಾಗಿ ಅವಳ ಬಗ್ಗೆ ಒಳ್ಳೆಯ ಒಪಿನಿಯನ್ ನಮಗೆ, ಸಮಾಜಕ್ಕೂ ಒಳ್ಳೆಯ ಒಪಿನಿಯನ್ ಇಲ್ಲ, ವೈಯಕ್ತಿಕವಾಗಿ ನಮಗೆ ನಮ್ಮ ಕುಟುಂಬಕ್ಕೆ ಪೂರ್ಣ ಒಳ್ಳೆಯ ಒಪಿನಿಯನ್ ಇಲ್ಲ. ಈ ವಿಡಿಯೋ ತೋರಿಸ್ತಾ ಇದ್ದೀನಿ ಸರ್. ಈ ಮುಸುಕುದಾರಿ ಲೇಡಿ ಆವತ್ತು ಮಾತಾಡಿದಾಗ ಅವರ ವಾಯ್ಸ್ ಒಂದು 2-3 ಸೆಕೆಂಡ್ ಅಬ್ಸರ್ವ್ ಮಾಡಿದೆ. ಆಮೇಲೆ ಏನಾಯಿತು, ಅದು ಹುಡುಗಿ ಕಿಚ್ಕೊಂಡು ಹುಡುಗಿ ಕೈ ನುರ್ಚಿದ್ರಲ್ಲ, ಮುಂದಕ್ಕೆ ಪಾಸ್ ಆದ ಅವ್ರದ್ದೇ ವಾಯ್ಸ್ ನಾನು ನೋಡಿದ್ರು. ಆವಾಗ ಅಮ್ಮ ನೀವು ಬನ್ನಿ ನಾನು ಹೋಗ್ತೀನಿ ಅಂತ ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅವರು ನುರ್ಚ್ಬಿಟ್ಟು ಆ ಹುಡುಗಿ ಕೆಳಗೆ ಏನೋ ಬೀಳ್ತು, ಬಗ್ಗುದ್ಲು ಹುಡುಗಿ. ಅಷ್ಟರೊಳಗೆ ಅದು ಏನಾಯಿತು, ಹುಡುಗಿ ಸೌಂಡ್ ನಿಂತೋಯ್ತು. ಆಮೇಲೆ ಅವ್ರು ಕಾರೊಳಗೆ ಹಾಕ್ಕೊಂಡಿದ್ದಾರೆ. ಆಗ ಕಾರು ಪಾಸ್ ಆಗೋಯ್ತು. ನಾನು ಅವ್ರನ್ನ ರೀಚ್ ಮಾಡೋಕ್ಕಾಗಲಿಲ್ಲ. ನೀವೀಗ ಆ ಹುಡುಗಿ ನಡ್ಕೊಂಡು ಬರೋದೆಲ್ಲ ನೋಡಿದ್ದೀನಿ. ಆ ನಂತರ ಆ ಹುಡುಗಿನ ಹಿಂದೆ ಕೈ ಕಟ್ಟಿ ಆಗ ಆ ಹುಡುಗಿನ ಎತ್ಕೊಂಡು ಹೋಗಿರೋದು ಎಲ್ಲ ನೋಡಿದ್ದೀನಿ ಅಲ್ವಾ. ನಾನೀಗ ಒಂದು ಫೋಟೋ ತೋರಿಸ್ತೀನಿ, ಆ ಹುಡುಗಿ ಅಂತ ಐಡೆಂಟಿಫೈ ಮಾಡ್ತೀನಿ. ಇದೇ ಹುಡುಗಿನ ಇದೇ ಹುಡುಗಿ ನನ್ನ ಸೋದರತೆ ಮಗಳ ಅಲ್ಲಿಗೆ ಜ್ಯೋತಿ ಅನ್ನೋ ಒಂದು ಹೆಸರನ್ನ ಹೇಳ್ತಾರೆ, ಸೋದರತ್ತೆ. ಸರ್ ಆ ಹುಡುಗಿ ಸೊತ್ತೋಗಿದೆ. ಈಗ ಸೊತ್ತೋಗಿರೋಳ ಹೆಸರು ತೊಗೊಂಡು ದುರುಪಯೋಗ ಮಾಡ್ಕೋತಾ ಇದ್ದಾಳೆ ಇವಳು. ಸೊತ್ತೋಗಿರೋ ಹುಡುಗಿ ಹೆಸರು ತೊಗೊಂಡು ದುರುಪಯೋಗ. ಹುಡುಗಿ ತುಂಬ ದಿವಸ ಆಯಿತು ಸೊತ್ತೋಗಿ, ಗೊತ್ತಾಯ್ತಾ. ಅದೇ ರೀತಿ ಇತ್ತು ಅಂತ ಆ ವಿಚಾರ ಬೇರೆ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಈಗ ಅವಳನ್ನ ಕೇಳೋ ಪ್ರಶ್ನೆನ ನಿಮ್ಮನ್ನೇ ಕೇಳ್ತೀನಿ ನಾನು. ಇಲ್ಲಿ ಯಾರು ಒಂದು ಸಣ್ಣ ಪಿಕ್ ಪ್ಯಾಕೆಟ್ ಮಾಡಿದ್ರೆ ಜನ ಕೂಕ್ಕೋತಾರೆ, ಓಡಾಡ್ತಾರೆ, ಪಬ್ಲಿಕನ್ನು ಕರೀತಾರೆ, ಗಾಬರಿ ಮಾಡ್ಕೋತಾರೆ. ಯಾಕೆ ಅವಳಲ್ಲಿ ಗಾಬರಿ ಮಾಡ್ಕೊಳ್ಳಿಲ್ಲ, ಸುತ್ತಮುತ್ತ ಜನಕ್ಕೆ ಯಾಕೆ ಕರೀಲಿಲ್ಲ? ಒಳ್ಳೆ ನಂತರ ದಿನದಲ್ಲಿ ನಂತರ ನಾರುವೆ ಅಲ್ಲಿ ಹೋಗಿ ಲೋಕಲ್ನವ್ರಿಗೆ ಸರ್ ಹಿಂಗಾಗೋಯ್ತು, ಯಾವುದೋ ಒಂದು ಹೆಣ್ಮಗುಗೆ ಹಿಂಗಾಯಿತು, ಸಾಕಾರಿ ಹೋಗಿ ಕಾಪಾಡಿ ಅಂತ ಯಾಕೆ ಹೇಳಲಿಲ್ಲ? ಅಲ್ಲೂ ಬೇಡ, ಒಳ್ಳೆ ಕನ್ಸಲ್ಟ್ ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗಿ ಕಂಪ್ಲೇಂಟ್ ಮಾಡಲಿಲ್ಲ? ಬೇಡ, ಅಲ್ಲಿ ಇದ್ದವ್ರು ಯಾರೋ ಪೊಲೀಸ್ನವ್ರ ಜೊತೆ ಒಬ್ಬರ ಜೊತೆ ಏನಾರು ಹೇಳ್ಬೋದಿತ್ತಲ್ಲ. ದಟ್ ಈಸ್ ಕ್ರಿಯೇಟಿವ್ ಮೈಂಡ್. ಏನು ಹೇಳ್ದಲ್ಲ, ಇವಳು ತುಂಬ ಕ್ರಿಮಿನಲ್ ಇದ್ದಾಳೆ, ಕ್ರಿಯೇಟಿವ್ ಮೈಂಡ್ ಇದ್ದಾಳೆ ಇವಳು. ಇಲ್ಲ, ಸಾಕಷ್ಟು ಅಕ್ಕಪಕ್ಕದವ್ರ ಜೊತೆ ಜಗಳ ಮಾಡ್ಕೊಳ್ಳೋದು, ಯಾರು ಬುದ್ಧಿ ಹೇಳೋದ್ರ ಜೊತೆ ಜಗಳ ಮಾಡೋದು, ಮತ್ತು ಯಾರು ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಟ್ಟು ಅವಳು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಅವ್ರ ಮೇಲೆ ಅಲಿಗೇಷನ್ ಮಾಡೋದು. ಈವನ್ ಸಣ್ಣ ಪೊಲೀಸ್ ಸ್ಟೇಷನ್ ಹೇಳಿದ್ರೆ ರಾಷ್ಟ್ರಪತಿವರೆಗೂ ದೂರು ಕೊಡುವಂಥ ನೇಚರ್ ಇದೆ. ಹೌದು. ಯಾರು ಇರ್ಬೋದು ಅನ್ಸುತ್ತೆ ಸರ್ ಅವ್ರ ಹಿಂದೆ? ಯಾಕಂದರೆ ಇಷ್ಟು ವ್ಯವಸ್ಥಿತವಾಗಿ, ಇಷ್ಟು ತೂಕಬದ್ಧವಾಗಿ, ತರ್ಕಬದ್ಧವಾಗಿ ಮಾತಾಡ್ತಾರೆ ಅಂದರೆ ನನಗೆ ಎಷ್ಟಕ್ಕೆ ಅನಿಸುತ್ತೆ ಸರ್, ಈ ಥರ ಎಲ್ಲ ಮಾಡಿ ಒಂದು ಸ್ವಲ್ಪ ಸೈಕೋ ಆಗಿರ್ಬೋದು ಅಂತ ಒಂದು ಅನಿಸುತ್ತೆ. ಎರಡನೇದು, ಯಾರೋ ಅಕ್ರಮ ಲಾಭ ಮಾಡ್ಕೊಳ್ಳೋಕ್ಕೋಸ್ಕರ ಅಥವಾ ಇವಳಿಗೂ ಅಕ್ರಮವಾಗೇನೋ ಆಮಿಷ ಒಡ್ಡಿ ಈ ಥರ ಮೈಂಡ್ ಬ್ಲೋ ಮಾಡಿಬೋರು ಅಂತ ನನಗೆ ಅನಿಸುತ್ತೆ. ಈಗ ನೀವು ಈ ವಿಚಾರಗಳು ಗೊತ್ತಾದ ಮೇಲೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಯಾವತ್ತೂ ಹೋಗಲಿ, ಯಾಕಂದರೆ ಕುಟುಂಬ ಅಂತ ಬರುತ್ತಲ್ಲ ಸರ್. ಇಲ್ಲ, ಕುಟುಂಬ ಅಂತ ಬಂದರೂ ಕೂಡ ನಾನು ನಿಮ್ಮ ವಿರುದ್ಧ ನಿಂತ್ಕೊಂಡಾಗ ನಿಮ್ಮನ್ನು ಮತ್ತೆ ನೀವು ನನ್ನನ್ನೇನು ಮಾತಾಡ್ಸಲ್ಲ. ಆ ಥರ ನೇಚರ್ ಅವ್ರದ್ದು. ಅವಳು ನಾವು ಯಾವಾಗ ಇವತ್ತು ಇಂಟ್ರಿ ಕ್ಯಾಸ್ಟ್ ಮ್ಯಾರೇಜ್ಗೆ ಸ್ವಲ್ಪ ಇವತ್ತು ಮಾನ್ಯತೆ ಇದ್ದರೂ ಕೂಡ ಅವತ್ತು ಮಾನ್ಯತೆ ಇರಲಿಲ್ಲ. ಅವತ್ತಿರಲಿಲ್ಲ, ನಾವು ಸ್ವಲ್ಪ ಸ್ಟ್ರಿಕ್ಟ್ ಇದ್ದೋ. ಅವತ್ತು ಮರ್ಡರ್ ಮಾಡುವಂಥ ಎಷ್ಟೋ ಆಗಿವೆ. ಇಂಟ್ರಿ ಕ್ಯಾಸ್ಟ್ ಮದುವೆ ಆದಂಥ ಹೆಣ್ಮಕ್ಳನ್ನ ಗಂಡು ಮಕ್ಕಳನ್ನ ಮರ್ಡರ್ ಮಾಡಿರುವಂಥ ಸನ್ನಿವೇಶಗಳಿದ್ದಾವೆ. ಅವತ್ತು ಅಂಥ ಪರಿಸ್ಥಿತಿ ಇತ್ತು. ಅಂಥ ಸಂದರ್ಭದಲ್ಲಿ ಅವಳು ಮದುವೆ ಮಾಡ್ಕೊಂಡು ಇಲ್ಲಿ ಇರಲಿಲ್ಲ, ಕೇರಳ ಕೊಟ್ಟೋಗಿದ್ಲು. ಕೇರಳದಲ್ಲಿ ಇದ್ದು 5-6 ವರ್ಷ, 80-81 ಕೇರಳದಲ್ಲಿ ಇದ್ಲು ಅವಳು. 85-86 ಪುನಃ ಮಂಡ್ಯಕ್ಕೆ ಬಂದ ಅಷ್ಟೊತ್ತಿಗೆ 2 ಹೆಣ್ಮಕ್ಳಾಗಿತ್ತು. ಆಗ ಕೂಡ ಇಲ್ಲಿ ಕೊತ್ತತ್ತಿಲ್ಲಿ ಯಾವುದೋ ತಿಮ್ಮೇಗೌಡ ಅನ್ನೋ ಮನೇಲಿ ಬಾಡಿಗೆಗಿದ್ಲು. ಅಲ್ಲೇನ ಗಂಡನಿಗೆ ಚಾಕು ಹಾಕಿ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಆಯಿತು. ಆ ಕೇಸಲ್ಲಿ ಅಂಡರ್ ಟ್ರಯಲ್ ಜೇಸಲ್ಲಿದ್ಲು. ಆಮೇಲೆ ಬಳ್ಳಾರಿಯಲ್ಲಿದ್ಲು. ಬಳ್ಳಾರಿ ಜೈಲಲ್ಲಿ ಅಲ್ಲಿ ಏನಾಗ್ತದೆ ಅಂದರೆ ಮಹಿಳೆಯರಿಗೆ ಟ್ರಯಲ್ ಕಾಲೇ ಇದ್ದರೂ ಕೂಡ ಅವ್ರು ಕೇಳ್ಕೊಂಡ್ರೆ ಸಾಂತ್ವನ ಕೇಂದ್ರಕ್ಕೆ ಹಾಕ್ತಾರೆ. ಯಾವುದೋ ಸಾಂತ್ವನ ಕೇಂದ್ರದಲ್ಲಿ ಇದ್ಲು. ಅಲ್ಲಿ ಅವಳೇ ಕೇಳ್ಕೊಂಡಿದ್ಲು ಅಂತ ವಿಚಾರ ಗೊತ್ತಾಯ್ತು ನನಗೆ. ಗಂಡಂಗೆ ಚಾಕು ಹಾಕಿರೋ ಕೇಸಲ್ಲಿ ಅವು ವೈಯಕ್ತಿಕ ವಿಚಾರ, ಅದು ಅವ್ರ ಗಂಡ ಹೆಂಡ್ತಿರ ವಿಚಾರ ಏನಿರ್ಬೋದೋ ಗೊತ್ತಿಲ್ಲ, ಯಾಕೆಂದರೆ ನಾವು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಆ ವಿಚಾರದಲ್ಲಿ ಒಂದು ಕ್ರಿಮಿನಲ್ ಕೇಸ್ ಆಗಿದೆ. ಆ ಕೇಸಲ್ಲಿ ಅಂಡರ್ ಟ್ರಯಲಲ್ಲಿ ಇದ್ಲು. ಆಮೇಲೆ ಅಂಡರ್ ಟ್ರಯಲಲ್ಲಿ ಇರಬೇಕಾದ್ರೆ ಇದಕ್ಕೇನು ಹೇಳ್ತಾರೆ, ಪ್ರೈವೇಟ್ ಕಟ್ತಾರಲ್ಲ, ಅದಕ್ಕೇನು ಹೇಳ್ತಾರೆ, ಕರಾಸ್ಪಾಂಡೆಂಟ್ಸ್ ಕಟ್ಟಿ SLC ಪಾಸ್ ಮಾಡ್ಕೊಂಡ್ಲು. ಆ ನಂತರ ದಿನಗಳಲ್ಲಿ ಅಂಗನವಾಡಿಗೆ ಸೇರ್ಕೊಂಡಾದ್ಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಅಂಗನವಾಡಿಲಿ ಕೆಲಸ ಮಾಡಿದ್ಲು. ಆ ಸಮಯದಲ್ಲಿ ಕೂಡ ಎಲ್ಲ ಮಹಿಳಾ ಸಂಘ ಸಂಸ್ಥೆಗಳ ಜೊತೆ ಒಡನಾಡ ಐತೆ ಅವಳಿಗೆ. ಆಮೇಲೆ ಯಾರೋ ಒಬ್ಬರು ಕ್ರಿಶ್ಚಿಯನ್ಸ್ ಒಬ್ಬರನ್ನ ಅವ್ನು ಬಿಟ್ಟು ಹೋದ್ಮೇಲೆ ಇನ್ನೊಬ್ಬರನ್ನ ಯಾರನ್ನೋ ಸೆಕೆಂಡ್ ಒಪಿನಿಯನ್ ಮೇಲೆ ಇದ್ಲು. ಅವನನ್ನು ಸಣ್ಣ ಮಕ್ಕಳು ಅಪ್ಪ ಅಂತ ಕರಿತಿದ್ದು. ಚರ್ಚ್ಗೆ ಹೋಗ್ತಿದ್ಲು ಅವಳು. ಕ್ಯಾರೆಕ್ಟರ್ ವಿಚಾರ ಒಪಿನಿಯನ್ ಇಲ್ಲ.
ಒಳ್ಳೆ ಒಪಿನಿಯನ್ ಇಲ್ಲ. ಹೇಳ್ದಲ್ಲ, ವಾಸ್ ಕ್ರಿಮಿನಲ್ ಮೈಂಡ್ ಆ್ಯಂಡ್ ಕ್ರಿಮಿನಲ್ ನೇಚರ್. ಅದರಲ್ಲಿ ವಾಕ್ಚಾತುರ್ಯ ಇದೆ, ಯಾರನ್ನ ಬೇಕಾದ್ರೆ ಎದುರಿಸ್ತೀನಿ ಅನ್ನೋದು ಫ್ರೀ ಮೈಂಡಲ್ಲಿ ಮಾತಾಡ್ತಾಳೆ. ಒಂದು ಬೆಂಬಲ ಇರಲೇಬೇಕಲ್ಲ ಸರ್. ಈಗ ನಾವು ಒಂದು ಸತ್ಯವಾಗಿದ್ದೀವಿ ಅಂದರೆ ಧೈರ್ಯ ಇರುತ್ತೆ. ಅದನ್ನು ಸರ್ಕಾರ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು, ತನಿಖೆ ಮಾಡಬೇಕು. ತಪ್ಪಿಸ್ತಸ್ಥರು ಯಾರೇ ಆಗಲಿ ಪನಿಷ್ಮೆಂಟ್ ಕೊಡಬೇಕು. ಬಿಟ್ಟು ಯಾರೋ ಹೇಳ್ದವ್ರ ಮಾತೆಲ್ಲ ಕೇಳ್ಕೊಂಡು ಸಾಕ್ಷಿ ಆಧಾರ ಇಲ್ಲದೇ ನಾನು ಏನೋ ನನ್ನ ಮನ್ಸಿಗೆ ಬಂದದ್ದು ಹೇಳಿದ್ರೆ ತೊಗೊಂಡು ಕೂತ್ಕೊಳ್ಳೋದಲ್ಲ. ಅದನ್ನು ಈಗಾಗಲೇ ಹೇಳಿದ್ರಿ ನೀವು, ಯಾರೋ 4-5 ಮೋಟ್ರ್ ವೆಹಿಕಲ್ ಬಂದರು ಅಂತ, ನೆಕ್ಸ್ಟ್ ಹೇಳ್ತಾಳೆ ಇಲ್ಲ ಕಾರಲ್ಲೇ ತಗೊಂಡು ಹೋದ್ಲು ಅಂತ. ಆ ಸಂದರ್ಭದಲ್ಲಿ ಯಾಕೆ ಆ್ಯಕ್ಷನ್ ತಗೊಳ್ಳಿಲ್ಲ? ಆ ಸಂದರ್ಭದಲ್ಲಿ ಯಾಕೆ ಬೇರೆಯವ್ರಿಗೆ ಮಾಹಿತಿ ಕೊಡಲಿಲ್ಲ ಅವಳು? ಬೇಡ, ಯಾರೋ ಒಬ್ಬ ಕಾನ್ಸ್ಟೇಬಲ್ ಡ್ಯೂಟಿ ಮಾಡ್ತಿರ್ತಾರೆ, ಅವ್ರಿಗೆ ಹೇಳು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ಬೋದಿತ್ತು. ಧರ್ಮಸ್ಥಳ ಯಾರ ಗಣ್ಯ ವ್ಯಕ್ತಿಗಳು ಹೇಳ್ಬೋದು, ಯಾರ ಬಡ್ಕೊಂಡು 4 ಜನ ಗುಂಪು ಸೇರಿಸ್ಬೋದಿತ್ತು. ಸಾಕಷ್ಟು ಅವಕಾಶಗಳಿತ್ತು. ಬೇಡ, ಅದು ಬೇಡ. ಈ ಹುಡುಗಿದು ವಿಚಾರ ಪಬ್ಲಿಸಿಟಿ ಆದಾಗ ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ. ಸೌಜನ್ಯ ಕೇಸ್ ಬಂದಾಗ ಯಾಕೆ ಅದು ಆಗೇನು ಅನ್ಕಾನ್ಸ್ಟಿಟ್ಯೂಷನ್ ಆಗಿತ್ತಾಗ ಈ ರಾಜ್ಯಕ್ಕೆ ಗೊತ್ತಾಗಿತ್ತು ಸರ್. ಗೊತ್ತಾದಾಗ ಯಾಕೆ ಆಗ ಹೋಗಿ ಈ ಬಗ್ಗೆ ನಾನು ನೋಡಿದ್ದೀನಿ, ಸಾಕ್ಷ್ಯ ಕೊಡ್ತೀನಿ, ನನ್ನ ಹತ್ರ ಸಾಕ್ಷ್ಯಾಧಾರ ಇದೆ. ಈ ದೇಶದಲ್ಲಿ ಬಾಯಿ ಮಾತಿನ ಬರೀ ಯಾವುದೇ ಆಧಾರ ಇಲ್ಲದೇ ಬಾಯಿ ಮಾತಿನ ಆಧಾರದ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಅವಕಾಶ ಇದೆಯಾ? ಇವ್ರಿಗೆ ಏನಾದರೂ ಪ್ರಚಾರದ ಗೀಳಿರ್ಬೋದಾ ಅಂತ? ಇಲ್ಲ ಸರ್, ಪ್ರಚಾರದ ಗೀಳು ಏನಿಲ್ಲ. ಇವತ್ತು ಅದೇ ಹೇಳ್ದಲ್ಲ, ಕ್ರಿಮಿನಲ್ ಮಾಡಿ ಕ್ರಿಮಿನಲ್ ನೇಚರು. ಯಾರೋ ಆಮಿಷ, ನಾನು ಹೇಳ್ದಲ್ಲ, ಯಾರೋ ಆಮಿಷ ತೋರಿಸಿರ್ಬೋದು, ಇವ್ರಿಗೆ ಈ ಥರ ಕ್ರಿಯೇಟ್ ಮಾಡಿ ಕಳಿಸಿರ್ಬೋದು ಅಂತ, ಕಾಸಿನ ಆಸೆ ತೋರಿಸಿ ಕಳಿಸಿರ್ಬೋದು ಅಂತ. ಅಂದರೆ ಈ ಹಿಂದೂ ಸಂಸ್ಕೃತಿ ವಿರುದ್ಧ ಇರ್ತಕ್ಕಂಥವ್ರು ಇವಳು ಅವರ ಸಂಘಟನೆಯಲ್ಲಿ ಇರ್ಬೋದು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಅಂದರೆ ಈಗ ಕ್ರಿಶ್ಚಿಯನ್ರನ್ನ ಮದುವೆ ಆಗಿದ್ದಾರೆ ಅಥವಾ ಸರ್ ಸರ್ ಈಗ ನಾನೊಬ್ಬ ಅಣ್ಣ ಆಗಿ ಅವಳ ಮೇಲೆ ವೈಯಕ್ತಿಕ ವಿಚಾರದಲ್ಲಿ ದೂಸರು ನನಗೂ ಹರ್ಟ್ ಆಗ್ತದೆ. ನನಗೂ ಬಟ್ ಏನಂದರೆ ದಯವಿಟ್ಟು ಅಲ್ಲ ಅಪಾರ್ಥ ಮಾಡ್ಕೊಂಡ್ಬಿಡ್ತದೆ. ಅಂಥ ವಿಚಾರ ಬೇಕಾದಷ್ಟಿದೆ, ಅದನ್ನು ಮಾಧ್ಯಮದಲ್ಲಿ ಹೇಳ್ಕೊಳ್ಳೋಕ್ಕೆ ನಾನು ತಯಾರಾಗಿಲ್ಲ. ಅವಳು ವೈಯಕ್ತಿಕವಾಗಿ ನನ್ನ ವಿಚಾರದಲ್ಲಿ ಕೂಡ ಸಾಕಷ್ಟು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಬರೀ ಪೊಲೀಸ್ ಸ್ಟೇಷನ್ ಹೇಳಿದ್ರೆ ರಾಷ್ಟ್ರಪತಿ ಗಂಟ ದೂರಿದ್ದಾಳೆ. ಅವರಿಗೆ ಪೊಲೀಸು ಕಾನೂನು ನನ್ನ ವೈಯಕ್ತಿಕ ವಿಚಾರನೂ ಕೂಡ ಸಾಕಷ್ಟು ಕಂಪ್ಲೇಂಟ್ ಮಾಡಿದ್ದಾಳೆ. ಅಕ್ಕಪಕ್ಕದವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ. ಕೇರಳದಲ್ಲಿ ಗಂಡನ ಮೇಲೆ ಕಂಪ್ಲೇಂಟ್ ಆಗಿದೆ. ಅಲ್ಲಿ ವಿಜಯನ್ ಅಂತ, PK ವಿಜಯನ್ ಅಂತ, ಒಟ್ಟಾಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸು, ಒಟ್ಟಾಪುರ ಪೊಲೀಸ್ನ ಮಂಗಳಾಪುರ ಡಿಸ್ಟ್ರಿಕ್ಟು. ಅಲ್ಲಿ 2 ಮನೆ ಇರ್ತವೆ. ಅವ್ರ ತಂದೆ ಹೆಸರು ಕೃಷ್ಣ ಪಿಳ್ಳೈ ಅಂತ. ಅವು ವಿಚಾರ ಮಾಡಿ ಅವನು ಹೇಳ್ತಾನೆ, 2 ಮಕ್ಕಳಿದ್ದಾರೆ, ಅವರು ಸ್ಟಾಫ್ ನರ್ಸ್ ಆಗಿದ್ದಾರೆ ಅಂತ ವಿಚಾರ ತಿಳ್ಕೊಂಡಿದ್ದೀನಿ ನಾನು. ಇಲ್ಲಿ ಮೊದಲು KGF ಇದ್ರು ಅಂತ ಕಾಣಿಸುತ್ತೆ, ಈಗೆಲ್ಲ ಬೆಂಗಳೂರಲ್ಲಿದ್ದಾರೆ ಅಂತಾರೆ. ವಿಚಾರ ಮಾಡಿ ಆ ದೊಡ್ಡ ಮಗಳು ತುಂಬ ಒಳ್ಳೆಯ ಮಗಳು ಅಂತ ಅನಿಸುತ್ತೆ ನನಗೆ ವಾತಾವರಣ ನೋಡಿದಾಗ. ವಿಚಾರ ಮಾಡಿ ಹೇಳ್ತೇವೆ. ಮಕ್ಕಳ ಮೇಲೂ ಕೂಡ ಅವಳಿಗೆ ಮಕ್ಕಳಿಗೂ ಕೂಡ ಅವಳ ಮೇಲೆ ಒಳ್ಳೆಯ ಒಪಿನಿಯನ್ ಇಲ್ಲ ಅಂತ ಅನಿಸುತ್ತೆ ನನಗೆ. ಈಗ ಮಹಿಳೆ ಜೊತೆ ಯಾರಿದ್ದಾರೆ, ಏನು ನಡೀತಿದೆ? ಯಾರಿಲ್ಲ ಸರ್, 2 ಹೆಣ್ಮಕ್ಳು ಮದುವೆ ಆಗಿದ್ದಾರೆ. ಈಗ ಅಲ್ಲೋ ಡಿಸ್ಟರ್ಬ್ ಮಾಡಿದ್ರೆ ಅವ್ರ ಕುಟುಂಬ ಹಾಳಾಗ್ತದೆ. ಸಪ್ರೇಟ್ ಒಬ್ಬಳೇ ಇದ್ದಾಳೆ, ಎಲ್ಲಿ ಬೇಕಾದ್ರೆ ಹೋಗ್ತಾಳೆ, ಎಲ್ಲಿ ಬೇಕಾದ್ರೆ ಬರ್ತಾಳೆ, ಎಲ್ಲಿ ಬೇಕಾದ್ರೆ ಫ್ರೀ ವರ್ಲ್ಡ್. ವಾಕ್ಚಾತುರ್ಯ ಇದೆ, ಏನು ಬೇಕಾದ್ರೆ ಕ್ರಿಯೇಟಿವ್ ಮೈಂಡ್ ಇದೆ, ಮಾಡ್ತಾಳೆ. ಇನ್ನೇನಿಲ್ಲ, ಇದು ಕುಲಂಕುಷ. ಸರ್ಕಾರ ಪ್ರಾಮಾಣಿಕವಾಗಿದ್ದರೆ ಇದನ್ನು ಕುಲಂಕುಷವಾಗಿ ತನಿಖೆ ಮಾಡಿಸ್ಬೇಕು. ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು, ಯಾರಾದರೂ ಆಗಲಿ. ಒಂದು ವೇಳೆ ಆ ಘಟನೆ ಸತ್ಯ ಆಗಿ ನನಗೆ ಸತ್ಯ ಸಾಧ್ಯನೇ ಇಲ್ಲ. ಇವಳು ಹೇಳೋದು ಸ್ಟೇಟ್ಮೆಂಟು. ಸೌಜನ್ಯ ಕೇಸಲ್ಲಿ ನಾನು ಹೇಳ್ತಾ ಇಲ್ಲ, ಸೌಜನ್ಯ ಕೇಸಿಗೆ ನ್ಯಾಯ ಸಿಗಬೇಕು. ಅದೇನಾದ್ರೂ ತನಿಖೆ ಮಾಡಲಿ. ಆದರೆ ಕೇಸಲ್ಲಿ ಇವ್ರು ತೊಗೊಂಡಿರೋ ಸ್ಟ್ಯಾಂಡ್ ಇವ್ರು ಹೇಳ್ತಕ್ಕಂಥ ಸ್ಟೇಟ್ಮೆಂಟು ದಟ್ ಈಸ್ ಕ್ರಿಯೇಟಿವ್, 100% ಹೇಳ್ತೀನಿ. ಸೊ ಇವಿಷ್ಟಾಗಿತ್ತು ಮೂಸುಕುದಾರಿ ಮಹಿಳೆ ಅಥವಾ ಕೆಂಪಮ್ಮರವರ ಸಂಬಂಧಿಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಅಣ್ಣನ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಮಂಡ್ಯ.